Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಸ್ಐಟಿ ಅಧಿಕಾರಿಗಳ ಜೊತೆ ಪ್ರಜ್ವಲ್ ರೇವಣ್ಣ ಕಣ್ಣಾಮುಚ್ಚಾಲೆ ಆಡ್ತಿದ್ದಾರೆ. ಫ್ಲೈಟ್ ಟಿಕೆಟ್ ಮತ್ತೆ ಕ್ಯಾನ್ಸಲ್ ಮಾಡಿದ ಪ್ರಜ್ವಲ್ ರೇವಣ್ಣ. ಫ್ರಾಂಕ್ಫರ್ಟ್ ಬೆಂಗಳೂರು ಲುಫ್ತಾನ್ಸಾ ವಿಮಾನದ ಟಿಕೆಟ್, ನಾಡಿದ್ದು ಬರುವ ಟಿಕೆಟ್ ಅನ್ನ ಸಹ ಪ್ರಜ್ವಲ್ ರೇವಣ್ಣ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಮೇ 15ಕ್ಕೆ ಬುಕ್ ಮಾಡಿದ್ದ ಟಿಕೆಟ್ ಅನ್ನ ಪ್ರಜ್ವಲ್ ರೇವಣ್ಣ ಇದೀಗ ರದ್ದು ಮಾಡಿದ್ದಾರೆ. ರಾಜ್ಯಕ್ಕೆ ಮರಳಲು ಮೀನಾಮೇಷ ಎಣಿಸ್ತಾ ಇರುವ ಸಂಸದ ಪ್ರಜ್ವಲ್ ರೇವಣ್ಣ. ಲೈಂಗಿಕ ದೌರ್ಜನ್ಯ ಕೇಸ್ ಬೆನ್ನಲ್ಲೇ ವಿದೇಶಕ್ಕೆ ಪರಾರಿಯಾಗಿದ್ರು ಪ್ರಜ್ವಲ್ ರೇವಣ್ಣ. 17 ದಿನಗಳಿಂದ ವಿದೇಶದಲ್ಲೇ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ತಿರುಗಾಡ್ತಿದ್ದಾರೆ. ಈ ಹಿಂದೆ ಮೇ 3ಕ್ಕಿದ್ದ ಟಿಕೆಟ್ ಅನ್ನ ಪೋಸ್ಟ್ಪೋನ್ ಮಾಡಿದ್ರು. ಮೇ 15 ಟಿಕೆಟ್ ಪೋಸ್ಟ್ಪೋನ್ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಮೇ 15ಕ್ಕೆ 3ನೇ ತಾರೀಕಿದ್ದಂತಹ ಟಿಕೆಟ್ ಪೋಸ್ಟ್ಪೋನ್ ಆಗಿತ್ತು. ಇದೀಗ ಆ ಟಿಕೆಟ್ ಅನ್ನ ಕೂಡ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಕಣ್ಣಾಮುಚ್ಚಾಲೆ ಆಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಅವರ ಬಗ್ಗೆ ಇಂಟರ್ಪೋಲ್ನವರು ಎಲ್ಲೇ ಮಾಹಿತಿ ಸಿಕ್ಕಿದ್ರು ಕೊಡ್ತೀವಿ ಅಂತ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದಾರೆ. 15ನೇ ತಾರೀಕಾದ್ರೂ ಬರ್ತಾರೆ ಅಂತ ಕಾಯಲಾಗ್ತಿತ್ತು. ಇದೀಗ ಆ ಟಿಕೆಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಈಗಾಗಲೇ ಹಾಜರಾಗಿ ವಿಚಾರಣೆಯನ್ನ ಎದುರಿಸಬೇಕಿತ್ತು. ಆದರೆ ವಿದೇಶದಿಂದ ಮತ್ತೆ ದೇಶಕ್ಕೆ ಮರಳಲು ಹಿಂದೇಟನ್ನ ಪ್ರಜ್ವಲ್ ರೇವಣ್ಣ ಹಾಕ್ತಿದ್ದಾರೆ. ಇದು ಅವರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡೋದ್ರಲ್ಲಿ ನೋ ಡೌಟ್ ಅಂತ ಹೇಳಬಹುದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಪ್ರಜ್ವಲ್ ರೇವಣ್ಣ 15ನೇ ತಾರೀಕು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಆ ಟಿಕೆಟ್ ಅನ್ನ ಕೂಡ ಅವರು ರದ್ದು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ನಿರೀಕ್ಷೆ ಮಾಡ್ತಾ ಇದ್ದಂತಹ ಎಸ್ಐಟಿ ಅಧಿಕಾರಿಗಳಿಗೆ ಮತ್ತೊಂದು ತಲೆಬಿಸಿಯಾಗಿದೆ. ಮುಂದೆ ಈ ಒಂದು ಬೆಳವಣಿಗೆ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿರೋದು ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನ ತಂದೊಡ್ಡಬಹುದು ಅಂತ ಪ್ರಜ್ವಲ್ ರೇವಣ್ಣಗೆ? ಖಂಡಿತ ಮಧುಶ್ರೀ, ಈಗಾಗಲೇ ಪ್ರಜ್ವಲ್ ರೇವಣ್ಣ 14ನೇ ತಾರೀಕು ಫ್ರಾಂಕ್ಫರ್ಟ್ ಇಂದ ಬೆಂಗಳೂರಿಗೆ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿದ್ರು. ಏಕೆಂದ್ರೆ ಈ ಹಿಂದೆ ಅವರು 3ನೇ ತಾರೀಕು ಫ್ರಾಂಕ್ಫರ್ಟ್ ಇಂದ ಬೆಂಗಳೂರಿಗೆ ಇದ್ದು ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡಿದ್ರು. 14ಕ್ಕೆ ಅವರು ಅಲ್ಲಿಂದ ಚೆಕ್ ಇನ್ ಆಗಿ ಅಲ್ಲಿಂದ ಬರುವಂತದ್ದು ಬೆಂಗಳೂರಿಗೆ 15ನೇ ತಾರೀಕು ಮಾರ್ನಿಂಗ್ ಬರುವಂತದ್ದು ಅವರ ಒಂದು ಶೆಡ್ಯೂಲ್ ಅಲ್ಲಿ ಇತ್ತು. ಈಗ ಆ ಒಂದು ಟಿಕೆಟ್ ಏನ್ ಮಾಡ್ಕೊಂಡಿದ್ರು ಅದನ್ನು ಕೂಡ ಈಗ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಜೊತೆಗೆ ಯಾವ ಏಜೆನ್ಸಿಯಿಂದ ಈ ಒಂದು ಟಿಕೆಟ್ ಅನ್ನು ಮಾಡ್ಕೊಂಡಿದ್ರು ಅದು 1 ವರ್ಷದವರೆಗೂ ಕೂಡ ಅವರು ಅದನ್ನ ಮತ್ತೆ ಬಳಕೆ ಮಾಡ್ಕೋಬಹುದು ಅನ್ನೋದು ಕೂಡ ಇದೆ. ಈಗ ಬಹುಶಃ ಇನ್ನೊಂದು ಮಾಹಿತಿ ಪ್ರಕಾರ ನಾಳೆ ಅವರ ತಂದೆ ಅಂದ್ರೆ ಎಚ್ ಡಿ ರೇವಣ್ಣ ಅವರ ಬೇಲ್ ಅಪ್ಲಿಕೇಶನ್ಸ್ ಕೂಡ ಇರೋದ್ರಿಂದ ಬಹುಶಃ ಅಲ್ಲಿ ಏನ್ ನಿರ್ಧಾರ ಆಗುತ್ತೋ ಅನ್ನೋದ್ರ ಮೇಲೆ ಬಹುಶಃ ಅವರು ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋದು ಅಥವಾ ಏನ್ ಮಾಡೋದು ಅನ್ನೋದು ಕೂಡ ಒಂದು ತೀರ್ಮಾನ ಇದೆ. ಈಗ ಒಟ್ಟಾರೆ ಈಗ ಇರುವಂತ ಒಂದಷ್ಟು ಮಾಹಿತಿ ಪ್ರಕಾರ ಎಸ್ಐಟಿ ಅಧಿಕಾರಿಗಳು ಬೇರೆ ಅಂದ್ರೆ ಈಗಾಗಲೇ ಆತನ ವಿರುದ್ಧ ಆಗಿರುವಂತ ಕಂಪ್ಲೇಂಟ್ ಅನ್ನ ಸುದೀರ್ಘವಾಗಿ ಅದನ್ನ ತನಿಖೆಯಲ್ಲಿ ಮಾಡ್ತಾ ಇದ್ರೆ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಅವರಿದ್ದಾರೆ. ಎಲ್ಲಾ ರೀತಿಯ ಅವನು ಏನಾರ ಇನ್ ಕೇಸ್ ಬರುವಷ್ಟರಿಗೆ ಎಲ್ಲಾ ಕೆಲಸವನ್ನು ಕೂಡ ಅಂದ್ರೆ ಇಲ್ಲಿ ಮುಖ್ಯವಾಗಿ ಸಾಕ್ಷಿಯನ್ನ ಕಲೆ ಹಾಕುವಂಥದ್ದು, ಏನು ಒಂದು ಕಂಪ್ಲೇಂಟ್ ಏನ್ ಕೊಟ್ಟಿರೋ ವಿಕ್ಟಿಮ್ಸ್ ಅವರ ಹೇಳಿಕೆಯನ್ನು ಕೊಡುವಂಥದ್ದು, ಜೊತೆಗೆ ಆ ಸ್ಥಳ ಮಾಜಾರ್ ಮಾಡುವಂಥದ್ದು, ಜೊತೆಗೆ ಏನೇನ್ ವಿಡಿಯೋಗಳಿದೆ ಅದನ್ನೆಲ್ಲವೂ ಕೂಡ ಈಗಾಗಲೇ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿರುವಂತದ್ದು. ಎಷ್ಟು ಮಟ್ಟಿಗೆ ಇದೆಲ್ಲವೂ ಕೂಡ ಅವರ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ಕೋತಾ ಇದ್ದಾರೆ. ಇನ್ನು ಉಳಿದಂತೆ ಇನ್ನೇ ಮತ್ತಷ್ಟು ಏನಾರ ಕಂಪ್ಲೇಂಟ್ ಬಂದ್ರೆ ಅದನ್ನು ಕೂಡ ದಾಖಲು ಮಾಡ್ಕೊಳ್ಳೋದು ಅಥವಾ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಕೆಲಸ ಕಾರ್ಯಗಳನ್ನ ಒಂದ್ ಕಡೆ ಮಾಡ್ಕೋತಾ ಇದ್ದಾರೆ. ಆಮೇಲೆ ಈಗಷ್ಟೇ 2-3 ದಿನ ಹಿಂದಷ್ಟೇ ಟ್ರಾನ್ಸ್ಫರ್ ಆಗಿದೆ ಹಾಸನ್ ಸೆಂಟ್ ಪೊಲೀಸ್ ಠಾಣೆಯಿಂದ ಟ್ರಾನ್ಸ್ಫರ್ ಆಗಿದೆ ಏನು ಈ ಒಂದು ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಸಂಬಂಧಪಟ್ಟಂತೆ ಏನ್ ಕೇಸ್ ರಿಜಿಸ್ಟರ್ ಆಗಿತ್ತು ಆ ಒಂದು ಕೇಸನ್ನು ಕೂಡ ಈಗಾಗಲೇ ತನಿಖೆ ಕೈಗೆತ್ತಿಕೊಂಡಿರುವಂತ ಎಸ್ಐಟಿ ಅವರು ಈಗ ಅವರ 4 ಜನ ಮುಖ್ಯವಾಗಿ ಈ ಒಂದು ಏನು ಇರ್ಬೋದು ಕಾರ್ತಿಕ್ ಗೌಡ ಇರ್ಬೋದು, ಜೊತೆಗೆ ನವೀನ್ ಗೌಡ ಇರ್ಬೋದು, ಇವಾಗೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅವರು ಕೂಡ ಈಗಾಗಲೇ ಅವರ ಆಂಟಿಸಿಪೇಟೆಡ್ ಮೇಲೆ ವಜಾದ ಹಿನ್ನೆಲೆಯಲ್ಲಿ ಅವರು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಅದೊಂದು ಹುಡುಕಾಟವನ್ನ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಈಗ ನಾಳೆ ಏನು ಎಚ್ ಡಿ ರೇವಣ್ಣ ಅವರ ಒಂದು ಬೇಲ್ ಅಪ್ಲಿಕೇಶನ್ ಇದೆ ಅದು ಕೂಡ ನಾಳೆ ವಿಚಾರಣೆ ನಡೀತಾ ಇದೆ. ಸಂಬಂಧಪಟ್ಟಂತೆ ಮುಂದಿನ ಏನ್ ತೀರ್ಮಾನ ಆಗುತ್ತೆ ಅದ್ರ ಮೇಲೆ
ಪ್ರಜ್ವಲ್ ರೇವಣ್ಣ ಬರ್ತಾನೋ ಅಥವಾ ಇನ್ನೂ ಮುಂದಕ್ಕೆ ಪೋಸ್ಟ್ಪೋನ್ ಆಗ್ತಾನೋ ಅಥವಾ ಎಲ್ಲಾ ಚುನಾವಣೆ ಎಲ್ಲಾ ರಿಸಲ್ಟ್ ಬಂದ್ಮೇಲೆ ಅಂದ್ರೆ June 4th ರಿಸಲ್ಟ್ ಬಂದ್ಮೇಲೆ ಆತ ಬರ್ತಾನೋ ಅಥವಾ June 1st ಎಲೆಕ್ಷನ್ಸ್ ಏನ್ ಮುಗಿಯುತ್ತದೆ 7 ಫೇಸ್ ಅದ ನಂತರ ಬರ್ತಾನೋ ಅನ್ನೋದು ನೋಡ್ಬೇಕಾಗಿದೆ ಮಧುಶ್ರೀ. ಇನ್ನು ಕಿರಣ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ 2 ರೇಪ್ ಕೇಸ್ ದಾಖಲಾಗಿದೆ. ಜೊತೆಗೆ ಅಶ್ಲೀಲ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ತಂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಬೇಲ್ ಭವಿಷ್ಯ ನೋಡಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆ. ನಾಳೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಅಪ್ಪನಿಗೆ ಜಾಮೀನು ಸಿಕ್ಕ ಬಳಿಕ ಪ್ರಜ್ವಲ್ ರೇವಣ್ಣ ಬರುವ ಸಾಧ್ಯತೆ. ಇದೇ ರೀತಿಯ ನೆಪಗಳನ್ನ ಇಟ್ಟುಕೊಂಡು ಕಾಲ ದುಡಿತಿದ್ದಾರೆ. ಅಪ್ಪನ ಜಾಮೀನಿಗಾಗಿ ಪ್ರಜ್ವಲ್ ರೇವಣ್ಣ ಕಾಯ್ತಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನಾಳೆ ಪ್ರಜ್ವಲ್ ರೇವಣ್ಣ ತಮ್ಮ ತಂದೆಯವರ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಬರ್ತಾರಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಆ ಒಂದು ಆಂಗಲ್ ಅಲ್ಲೂ ಕೂಡ ಇದೀಗ ಚರ್ಚೆಗಳು ನಡೀತಾ ಇದೆ. ಎಸ್ ಕಿರಣ್, ಮಾಹಿತಿಯನ್ನ ಕೊಡ್ತಾ ಇದ್ರಿ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ 2 ರೇಪ್ ಕೇಸ್ ದಾಖಲಾಗಿದೆ. ಅಶ್ಲೀಲ ವಿಡಿಯೋಗಳು ಕೂಡ ಸಾವಿರಾರು ವೈರಲ್ ಆಗಿವೆ. ಹಾಗೇನೆ ಅವ್ರು ಹೇಳಿದ್ರು ಸತ್ಯ ಹೊರ ಬರುತ್ತೆ ಅಂತ ಹೇಳಿ ಪೋಸ್ಟ್ ಅನ್ನ ಕೂಡ ಮಾಡಿದ್ರು. ಸತ್ಯ ಹೊರ ಬರುತ್ತೆ ಅಂದವರು ಯಾಕೆ ಈ ರೀತಿಯಾಗಿ ತಲೆಮರೆಸ್ಕೊಂಡು ತಿರುಗಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ತಮ್ಮ ತಂದೆಯ ಬೇಲ್ ಭವಿಷ್ಯದ ಮೇಲೆ ಇವರು ಹೊರ ಬರೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಮತ್ತೊಂದು ಅನುಮಾನ. ಖಂಡಿತ ಮಧುಶ್ರೀ, ನಾಳೆ ಒಂದು ಅವರ ತಂದೆ HP ರೇವಣ್ಣ ಅವರ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ಇದೆ. ಅದನ್ನು ಕೂಡ ಅಲ್ಲಿ ಬರುವಂತ ತೀರ್ಪನ್ನ ನೋಡ್ಕೊಂಡು ಒಂದು ಅವರ ಮುಂದಿನ ಹೆಜ್ಜೆಯನ್ನ ಇಡಬಹುದು. ಒಂದ್ ಕಡೆ. ಇನ್ನೊಂದ್ ಕಡೆ ಈಗ ಸಂಬಂಧಪಟ್ಟಂಗೆ ಆತನ ಮೇಲೆ ಈಗಾಗಲೇ 2 ರೇಪ್ ಕೇಸ್ಗಳು ಮತ್ತೆ 1 ಲೈಂಗಿಕ ದೌರ್ಜನ್ಯಕ್ಕೆ ಕೊಟ್ಟ 3 ಕೇಸ್ ಆತನ ಮೇಲಿದೆ. ಈಗ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ದಾಖಲು ಮಾಡ್ಕೊಂಡಿರುವಂತ SIT ಅಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದೇ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಈಗ ಒಂದ್ ಕಡೆ ಈಗ ಆತ 14ನೇ ತಾರೀಕು ಏನು ಬೆಂಗಳೂರಿಗೆ ಬರೋದಿತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿರೋದ್ರಿಂದ ಮತ್ತೊಂದ್ ಕಡೆ ಈಗ ಅದನ್ನ ಪ್ರಿಪೋನ್ ಮಾಡ್ಕೋತಾನೋ ಅಥವಾ ಅದಕ್ಕೆ ಸಂಬಂಧಪಟ್ಟ ನಾಳೆ ನಡೆಯುವಂತ ಏನು ಈ ಒಂದು ಏನ್ ಬೇಲ್ ಅಪ್ಲಿಕೇಶನ್ಸ್ ಏನ್ ಆಗುತ್ತೆ ಅದನ್ನ ಏನಾರ ಇನ್ ಕೇಸ್ ರಿಜೆಕ್ಟ್ ಆಯ್ತು ಅಂದ್ರೆ ಬಹುಶಃ ಆತನ ಮತ್ತೆ ಇಲ್ಲಿ ಬೆಂಗಳೂರು ಬರೋದು ಒಂದಷ್ಟು ದಿನ ಮುಂದಕ್ಕೆ ಹೋಗ್ಬೋದು ಅನ್ನೋ ಚಾನ್ಸಸ್ ಇದೆ. ಇಲ್ಲ ಇನ್ ಕೇಸ್ ಏನಾರ ಬೇಲ್ ಏನಾರ ಆದ್ರೆ ಮತ್ತೆ ಆತ ವಾಪಸ್ ಬರುವಂತದ್ದು ಕೂಡ ಸಾಧ್ಯತೆ ಇದೆ. ಯಾವ್ದಕ್ಕೂ ಕೂಡ ಅದು ಕಂಪ್ಲೀಟ್ ಆಗಿ ನಾಳೆ ಏನು ತೀರ್ಪು ಆಗುತ್ತೆ ಅದ್ರ ಮೇಲೆ ಆತ ಬೆಂಗಳೂರಿಗೆ ಬರೋದು ಅಥವಾ ಮತ್ತೆ ಅದು ಮುಂದೂಡೋದು ಅನ್ನೋದು ನೋಡ್ಬೇಕಾಗಿದೆ ಮಧುಶ್ರೀ. ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.